ನಮಸ್ತೆ ಪ್ರಿಯ ವೀಕ್ಷಕರೇ, ನೀವು ನೋಡ್ತಿದ್ರಿ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ವಿಶ್ವ ರಕ್ತದಾನಿಗಳ ದಿನ. ಇದರ ಪ್ರಯುಕ್ತ ನಮ್ಮ ಮೂಡಿಗೆರೆಯ ಜೆಸಿ ಭವನದಲ್ಲಿ ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟ್ನ ವತಿಯಿಂದ 90ನೇ ರಕ್ತದಾನ ಶಿಬಿರ ಈಗಾಗಲೇ ಏರ್ಪಟ್ಟಿದೆ. ಹಲವು ರಕ್ತದಾನಿಗಳು ಬಂದು ರಕ್ತದಾನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ರಕ್ತದಾನದ ಮಹತ್ವವೇನು ಮತ್ತು ರಕ್ತದಾನಿಗಳು ಇದರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ಅವ್ರ ಹತ್ರನೇ ಮಾತಾಡ್ಸೋಣ, ಬನ್ನಿ. ಹಾಗೆ ಈಗಾಗಲೇ ಏನು ಒಂದು ರಕ್ತದಾನ ಶಿಬಿರ ಪ್ರಾರಂಭವಾಗಿದೆ. ಈಗ ನಮ್ಮೊಂದಿಗೆ ಏನು ನಮ್ಮ ಪೊಲೀಸ್ ಇಲಾಖೆಯ ಪೊಲೀಸ್ ಕರ್ತವ್ಯದಲ್ಲಿರುವಂತಹ ಶ್ರೀಯುತ ಜಾಫರ್ ಅವರು ಇದ್ದಾರೆ. ಇವರು ನಿರಂತರವಾಗಿ ರಕ್ತದಾನ ಮಾಡಿದವರು. ಇವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ನಿಮ್ಮ ಎಷ್ಟನೇ ರಕ್ತದಾನದ ಒಂದು ಸಂಖ್ಯೆ? ಸರಿ, ಒಂದು 30 ಆಗಿದೆ. 30 ಬಾರಿ ಆಗಿದೆ. ಸರ್, ಈಗ ರಕ್ತದಾನ ಮಾಡಬೇಕು ಅಂತ ಯಾವಾಗ ಅನಿಸಿದ್ದು ಮತ್ತು ಏನಕ್ಕೆ ಮಾಡಬೇಕು ಸರ್? ಸರ್, ನಾನು ಮಿಲ್ಟ್ರಲ್ಲಿದ್ದಾಗ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿ ಕಂಟಿನ್ಯೂ ಮಾಡಿದ್ದೆ. ಮತ್ತು ಪೊಲೀಸ್ ಇಲಾಖೆ ಬಂದಮೇಲೆ ರಕ್ತದಾನ ಅಂದರೆ ಎಮರ್ಜೆನ್ಸಿ ಯಾರಿಗಾದ್ರೂ ಬೇಕಾದಾಗ ರಕ್ತ ಸಿಗಲ್ಲ. ಹಾಗಾಗಿ ರಕ್ತದಾನ ಮಾಡೋದು ಶ್ರೇಷ್ಠದಾನ ಅಂತ ನಾನು ಮಾಡ್ತಾಯಿದ್ದೀನಿ. ರಕ್ತ ಕೊಡೋದ್ರಿಂದ ನೀವು ಹೆಲ್ತಿಯಾಗಿರ್ತೀರ, ಡೈಜೆಷನ್ ಸಿಸ್ಟಮ್ ಸಹ ಫಾಸ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ನಮ್ಮ ಜಾಫರ್ ಅವರ ಒಂದು ಅಭಿಪ್ರಾಯವನ್ನು ಕೇಳಿದ್ರಿ. ಹಾಗೆ ಇನ್ನಷ್ಟು ಮಂದಿ ಇದ್ದಾರೆ, ಅವ್ರ ಹತ್ರನೂ ಸಹ ಅಭಿಪ್ರಾಯವನ್ನು ಹಂಚ್ಕೊಳ್ಳೋಣ. ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ರಕ್ತದಾನಿಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಚಂದ್ರು ಅಂತೇಳಿ. ಸರ್, ಇದು ಎಷ್ಟನೇ ಬಾರಿ ನೀವು ರಕ್ತದಾನ ಮಾಡ್ತಿರೋದು? ಸರ್, ಪ್ರತಿ ವರ್ಷ 2 ಸಲ ಮಾಡ್ತೀವಿ ಸರ್. 20 ಮೇಲಾಗಿದೆ. ಇಲ್ಲ ಸರ್, ಈ ರಕ್ತ ಅನ್ನೋದು ಏನಿದೆ ಈಗ ಚಿನ್ನ ಬೇಕು ಅಂದರೆ ದುಡ್ಡು ಕೊಟ್ಟರೆ ಸಿಗುತ್ತೆ, ಮಧ್ಯರಾತ್ರಿ ಹೋದರೂ ಸಿಗುತ್ತೆ. ಈ ರಕ್ತ ಇದೆಯಲ್ಲ, ಸಿಗಲ್ಲ. ಅದು ನಾವು ಕೊಟ್ಟ ರಕ್ತ ಯಾರೋ ತುಂಬ ಅವಶ್ಯಕತೆ ಇದ್ದವರಿಗೆ ನೆರವಾಗುತ್ತೆ ಮತ್ತು ಒಂದು ಜೀವ ಉಳಿಯುತ್ತೆ ಸರ್. ಮತ್ತು ಕೊಡೋದ್ರಿಂದ ಲಾಸ್ ಏನಿಲ್ವಲ್ಲ. ಈಗ ನಿಂತಲ್ಲೇ ನೀರೇನಾಗುತ್ತೆ, ಕೊಳ್ತೋಗುತ್ತೆ. ನಿಂತಲ್ಲೇ ನಿಂತ ನೀರು ರಕ್ತ ಏನಾಗುತ್ತೆ, ಸ್ವಲ್ಪ ಕೆಡುತ್ತೆ. ಕೊಡ್ತಾ ಇದ್ದರೆ ಹೊಸ ರಕ್ತ ಬರುತ್ತೆ. 3 ತಿಂಗಳಿಗೆ ಒಂದು ಸಲ ರಕ್ತ ಕೊಟ್ಟರೆ ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಇದರಿಂದ ನಾವು ಪ್ರತಿ ವರ್ಷದಲ್ಲಿ ಮಿನಿಮಮ್ 2ರಿಂದ 3 ಸಲ ನಾನು ಕೊಡ್ತೀನಿ ಸರ್. ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ರಕ್ತದಾನಿಗಳಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸುದೀಪ್ ಅಂತೇಳಿ. ಸರ್, ನೀವು ಏನು ಮಾಡ್ಕೊಂಡಿದ್ದೀರಿ? ಸ್ಟಡಿ ಮಾಡ್ಕೊಂಡಿದ್ದೀವಿ ಸರ್. ಇವತ್ತು ವಿಶ್ವ ರಕ್ತದಾನಿಗಳ ದಿನ. ಇವತ್ತು ರಕ್ತದಾನ ಮಾಡ್ತೀರಿ, ಏನು ಅನಿಸ್ತಿದೆ? ತುಂಬ ಖುಷಿಯಾಗುತ್ತೆ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡಬೇಕು. ರಕ್ತದಾನ ಮಾಡೋದ್ರಿಂದ ಏನು ನಮ್ಮದು ಹೆಲ್ತ್ಗೂ ಒಳ್ಳೆಯದಾಗುತ್ತೆ, ಇನ್ನೊಂದು ಜೀವನೂ ಉಳಿಸ್ದಂಗೆ ಆಗುತ್ತೆ. ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಇದಕ್ಕೆ ಯಾವುದು ಅಡ್ಡಿ ಬರಲ್ಲ. ಒಂದು ಜಾತಿ ಧರ್ಮನೂ ಒಂದು ಅಡ್ಡಿ ಬರೋದಾದರೆ ಜೀವ ಉಳಿಸೋದು ಯಾಕೆ? ಹೀಗೆ ಎಲ್ಲರೂ ಒಂದು ರಕ್ತದಾನ ಮಾಡಿ ಒಂದು ಜೀವನ ಉಳಿಸ್ಬೋದು. ಸ್ಟೂಡೆಂಟ್ ಆಗಿದ್ದಲ್ಲೇ ಕಾಲೇಜಲ್ಲಿ ತುಂಬ ಸಾರಿ ಕೊಟ್ಟಿದ್ದೀವಿ. ಎಲ್ಲರೂ ಸ್ನೇಹಿತರು ಎಲ್ಲ ಸೇರಿ ಕೊಟ್ಟಿದ್ದೀವಿ. ಹಾಗೆ ಈಗ ನಮ್ಮ ಜೊತೆ JCI ಅಧ್ಯಕ್ಷರಾದಂಥ ಶ್ರೀಯುತ ಸುನೀಲ್ ರವರಿದ್ದಾರೆ, ಅವರೊಂದಿಗೆ ಮಾತಾಡೋಣ. ಸರ್, ಈಗ JCI ಮೂಡಿಗೆರೆ ಹಾಗೆ ಪೀಸ್ ಆ್ಯಂಡ್ ಅವೇರ್ನೆಸ್ ಸಹಯೋಗದೊಂದಿಗೆ ಇವತ್ತು ರಕ್ತದಾನಿಗಳ ಒಂದು ದಿನವಾಗಿ ರಕ್ತದಾನ ಒಂದು ಆಯೋಜನೆ ಮಾಡಿದೆ ಸರ್. ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಆಗಿ ಇವತ್ತು ವಿಶ್ವ ರಕ್ತದಾನಿಗಳ ದಿನದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೊತೆ ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟು ಪ್ರತಿ ವರ್ಷವೂ ಒಂದು ಸಹಭಾಗಿತ್ವದಲ್ಲಿ ಅವರು ಈ ದಿನ ಏನು ರಕ್ತದಾನಿಗಳ ದಿನದ ಅಂಗವಾಗಿ ಈ ಒಂದು ಕ್ಯಾಂಪ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ ನಮ್ಮ ಜೊತೆ. ನಿಜವಾಗ್ಲೂ ಮೂಡಿಗೆರೆ ಜನತೆಗೆ ಇದೊಂದು ಸುವರ್ಣ ಅವಕಾಶ. ಯಾಕಂದರೆ ರಕ್ತದಾನ ಅನ್ನೋದು ಎಲ್ಲ ದಾನಗಳಿಗಿಂತ ಪವಿತ್ರವಾದ ಒಂದು ಕೆಲಸ ಅಂತಲೇ ಹೇಳ್ಬೋದು. ಅಂಥ ಒಂದು ಕೆಲಸಕ್ಕೆ ತುಂಬ ಜವಾಬ್ದಾರಿ ಹೊತ್ಕೊಂಡು ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟು ನಮ್ಮ JCI ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯವನ್ನು ಮೂಡಿಗೆರೆಯಲ್ಲಿ ಹಮ್ಮಿಕೊಂಡಿರೋಂಥದ್ದು ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಇವತ್ತು ನೀವು ನೋಡ್ತಾ ಇರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಭಾಗವಹಿಸಿ ನಮ್ಮ ಈ ಒಂದು ಸೇವೆಗೆ ಅವರು ಕೂಡ ಕೈ ಜೋಡಿಸಿ ನಮ್ಮ ಕೆಲಸಕ್ಕೆ ಯಶಸ್ವಿಗೆ ತರಲಿಕ್ಕೆ ಕಾರಣಭೂತರಾಗಿದ್ದಾರೆ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆಯಲ್ಲಿ ಸ್ಪೆಷಲಾಗಿ ಯುವಕರಿಗೆ ಈ ರಕ್ತದಾನದ ಬಗ್ಗೆ ಏನು ಮೆಸೇಜ್ ಕೊಡ್ತೀರಿ ಸರ್? ಕೆಲವರಿಗೆ ರಕ್ತ ಕೊಡೋದ್ರಿಂದ ನಮಗೇನೋ ಒಂದು ಪರಿಣಾಮ ಬೀಳ್ಬೋದೇನೋ ಅನ್ನೋ ಒಂದು ಕೆಟ್ಟ ಆಲೋಚನೆ ಇರ್ತದೆ. ಆ ರೀತಿ ಯಾವುದೇ ರೀತಿ ಆಲೋಚನೆಗಳು ನಿಜವಾಗ್ಲೂ ಇಲ್ಲ. ಯಾಕಂದರೆ ನಾವು ಪ್ರತಿ ಒಂದು 4 ತಿಂಗಳು 3 ತಿಂಗಳಿಗೆ ಒಂದು ಸತಿ ಬ್ಲಡ್ ಕೊಡ್ತಾನೆ ಇರ್ತೀವಿ. ಯಾವುದೇ ರೀತಿ ಹೆಲ್ತಲ್ಲಿ ನಮಗೆ ಯಾವುದೇ ರೀತಿ ಪರಿಣಾಮಗಳು, ನಾವು ಹೆಲ್ತಿಯಾಗೇ ಇದ್ದೀವಿ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಒಂದು ರಕ್ತದಾನಕ್ಕೆ ಭಾಗವಹಿಸಿದರೆ ಎಷ್ಟೋ ಕಷ್ಟದಲ್ಲಿರೋಂಥವ್ರಿಗೆ ಒಂದು ಬೇರೆ ಒಂದು ಜೀವನ ಉಳಿಸ್ದಂಗೆ ಆಗ್ತದೆ. ಹಾಗಾಗಿ ಎಲ್ಲ
ಯುವಕರಿಗೆ ಹೇಳೋದು, ಯಾವುದೇ ರೀತಿ ಈ ಥರ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ನೀವೆಲ್ಲರಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಗೊಂಡಾಗ ನೀವು ಒಂದು ಹೊಸ ರೀತಿ ಯೋಚನೆಗಳಲ್ಲಿ ಸಮಾಜಮುಖಿಯಾಗಿ ಧುಮುಕ್ಲಿಕ್ಕೆ ನಿಮಗೊಂದು ಪ್ರೇರಣೆ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ JC ಸಂಸ್ಥೆಯ ಇನ್ನೂ ಸದಸ್ಯರು ಇದ್ದಾರೆ, ಅವ್ರ ಜೊತೆಗೂ ಮಾತಾಡೋಣ. ಸರ್ ನಮಸ್ತೆ. ಸರ್, ಇವತ್ತಿನ ರಕ್ತದಾನಿಗಳ ದಿನಾಚರಣೆ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ನಿಮ್ಮ ಸಂಸ್ಥೆ ಮತ್ತು ನಮ್ಮ ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟ್ನ ಒಟ್ಟಿಗೆ ನಡೀತಾ ಇದೆ. ಇದ್ರ ಬಗ್ಗೆ ಒಂದೆರಡು ಮಾತು ಸರ್. ಸರ್, ಇದು JC ಸಂಸ್ಥೆಯಿಂದ ಹೊಸ ನಮ್ಮ ಆಲ್ತಪ್ಪನವರು ಬ್ಲಡ್ ಡೊನೇಟ್ ಮಾಡ್ತಾಯಿದ್ದಾರೆ. ಹಾಗೆ ಇದು ತುಂಬ ಒಳ್ಳೆಯದು. ಇವತ್ತಿನ ಹುಡುಗರು ಬ್ಲಡ್ ಡೊನೇಟ್ ಮಾಡಲ್ಲ, ಸಂಘ ಸಂಸ್ಥೆಗೆ ಸೇರಲ್ಲ. ಈಗೆಲ್ಲ ಮೋಜು ಮಸ್ತು ಅದೇ ಡ್ರೆಸ್ಸು ಅದಕ್ಕೆ ಅಡಿಟ್ ಆಗಿರ್ತಾರೆ. ಈಗ ಏನಾಗಿದೆ ಅಂತಂದರೆ ಕಾಲೇಜಲ್ಲಿ ಇಂಜಿನಿಯರ್ ಕಾಲೇಜಾಗಲಿ ಡಿಗ್ರಿ ಕಾಲೇಜಾಗಲಿ ಅಲ್ಲೇ ಡೊನೇಟ್ ಮಾಡಿ ಹುಡುಗರಿಗೂ ಕೊಡಬೇಕು. ಅದು ತುಂಬ ಒಳ್ಳೆಯದು. ಇದು ಅನ್ನದಾನ ಮಿಗಿಲಿಕ್ಕಿಂತ ಇದು ರಕ್ತದಾನ ತುಂಬ ಮಿಗಿಲಾಗಿರ್ತದೆ. ಇದು ಪ್ರತಿಯೊಬ್ಬರಿಗೂ ಈ ರಕ್ತದಾನ ತುಂಬ ಶ್ರೇಷ್ಠವಾದದ್ದು. ನಮ್ಮ JC ಸಂಸ್ಥೆ ಸುನಿಲರು ಈ ವರ್ಷ ಒಂದು 2 ಸರಿ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ. ನಮ್ಮ ಬಿಳುಗಳು ಆಲ್ತಪ್ಪನವರು ಯಾವಾಗಲೂ ಈ ಬ್ಲಡ್ ಕ್ಯಾಂಪ್ ಮಾಡ್ತಿರ್ತಾರೆ. ಅವರಿಗೂ ಈ ಬ್ಲಡ್ ಕ್ಯಾಂಪಿನಿಂದ ಅವರಿಗೂ ತುಂಬ ಹೆಲ್ಪ್ ಆಗಿರ್ತದೆ ಕೆಲವು ಜನಗಳಿಗೆಲ್ಲ. ಇದೇ ರೀತಿ ನಮ್ಮ JC ಸಂಸ್ಥೆಯಲ್ಲಿ ಎಲ್ಲ ಹುಡುಗರು ಸಮೇತ ಬರ್ತಾರೆ. ಮಗನ್ನ ಮಾತ್ರ ಮಾಡಿಸ್ತಾಯಿದ್ದೀನಿ. ಒಂದು 19 ವರ್ಷದಿಂದಲೇ ಸ್ಟಾರ್ಟ್ ಮಾಡಿಸಿದ್ದೀನಿ. ಈಗಾಗಲೇ 2 ಸರಿ ಕೊಟ್ಟೆ ಆಗಿದೆ ಈ ವರ್ಷದಿಂದ. ಮೊನ್ನೆ ಅಲ್ಲಿ JSS ಕಾಲೇಜಲ್ಲಿ ಕೊಟ್ಟಿದ್ದಾನೆ. ಅವನಿಗೆ ಹೇಳಿಬಿಟ್ಟಿದ್ದೀನಿ, ನೀನು ಬ್ಲಡ್ ಕ್ಯಾಂಪು ಅಂತೂ ಎಲ್ಲಿ ಇರ್ತದೆ ಅಲ್ಲಿ ವರ್ಷಕ್ಕೆ 2-3 ಸರಿ ಕೊಟ್ಟುಬಿಡು ನಿನಗೆ ಅಂತ ಹೇಳಿದ್ದೀನಿ. ಬ್ಲಡ್ ಕ್ಯಾಂಪ್ ಎಲ್ಲ ಹುಡುಗರು ಮಾಡಬೇಕು. ಆದರೆ ಹುಡುಗರು ಅಡಿಕ್ಟ್ ಆಗ್ತಾರೆ ಎಲ್ಲ ಡ್ರಿಂಕ್ಸಿಗೆ ಇನ್ನೊಂದಕ್ಕೆ ಎಲ್ಲ ಚಟಕ್ಕೆಲ್ಲ ಬಲಿ ಆಗ್ತಿದ್ದಾರೆ. ದಯವಿಟ್ಟು ಹುಡುಗರು ಮಾತ್ರ ಆದಷ್ಟು ಅದಕ್ಕೆಲ್ಲ ಚಟಕ್ಕೆ ಬಲಿ ಪಡೆದಲ್ಲೇ ಈ ಬ್ಲಡ್ ಕ್ಯಾಂಪು ಮಾಡಿದಲ್ಲಿ ಬ್ಲಡ್ ಕೊಡೋದ್ರಿಂದ ಅವ್ರಿಗೆ ತುಂಬ ಜನಗಳಿಗೆ, ಸಾರ್ವಜನಿಕರಿಗೆ, ಬಡವರಿಗೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಅದು ಬ್ಲಡ್ ಕ್ಯಾಂಪು ಮಾಡೋಕ್ಕೆ ನಮ್ಮ ಆಲ್ತಪ್ಪನವರು ಯಾವಾಗಲೂ ನಮ್ಮ JC ಸಂಸ್ಥೆಗೆ ಸಹಯೋಗದಲ್ಲಿ ಇಲ್ಲಿ ನಮಗೆ ಸಹಕಾರ ಮಾಡ್ತಿರ್ತಾರೆ. ಅವರಿಗೂ ನಮ್ಮ ಧನ್ಯವಾದಗಳು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಹಾಗೆ ಈಗಾಗಲೇ ರಕ್ತದಾನ ಶಿಬಿರ ತುಂಬ ಉತ್ತಮವಾಗಿ ಸಾಗ್ತಾ ಇದೆ. ಹಲವು ರಕ್ತದಾನಿಗಳು ಬಂದು ಇಲ್ಲಿ ರಕ್ತದಾನವನ್ನು ಸ್ವಯಂ ಪ್ರೇರಿತವಾಗಿ ಮಾಡ್ತಿದ್ದಾರೆ. ಹಾಗೆ ನಮ್ಮೊಂದಿಗೆ ಈಗ ಕಾಂಗ್ರೆಸ್ನ AICC ಸದಸ್ಯರಾದಂತಹ ಭರತ್ ಕೆ ಉಪ್ಪಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ನೀವು ಚಿಕ್ಕಮಗಳೂರಿನ ಮೂಡಿಗೆರೆ ಆಗಮಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ. ಸರ್, ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ನೋಡಿ, ಇವತ್ತು ವಿಶ್ವ ರಕ್ತದಾನಿಗಳ ದಿನ ಹೌದು. ಆದರೆ ಇವತ್ತು ಈ ದಿನಗಳನ್ನೆಲ್ಲ ಏನಾಗ್ತಾಯಿದೆ, ಆಚರಣೆಗೆ ಮಾತ್ರ ಸೀಮಿತ ಆಗ್ತಾಯಿದೆ. ಇದು ವಾಡಿಕೆ ಆಗ್ತಾ ಇಲ್ಲ, ಇದು ವಾಸ್ತವ ಆಗ್ತಾ ಇಲ್ಲ, ತಳಮಟ್ಟಕ್ಕೆ ತಲುಪ್ತಾ ಇಲ್ಲ. ಇವತ್ತು ರಕ್ತದಾನ ಮಾಡೋದರಲ್ಲಿ ಇನ್ನು ಜನಗಳಿಗೆ ಇದರ ಅರಿವೇ ಇಲ್ಲ. ರಕ್ತದಾನ ಅಂದರೆ ಏನು, ರಕ್ತದಾನ ಏನಕ್ಕೆ ಮಾಡಬೇಕು, ನಾವು ರಕ್ತದಾನದಿಂದ ಏನು ಉಪಯೋಗ. ಎಷ್ಟೋ ಜನ ಏನು ತಿಳ್ಕೊಂಡಿದ್ದಾರೆ, ರಕ್ತದಾನ ಮಾಡಿದ ತಕ್ಷಣ ರಕ್ತ ನಮಗಿನ್ನು ಸೇರಲ್ಲ, ರಕ್ತ ನಮ್ಮ ಮೈಯೊಳಗೆ ಬರಲ್ಲ, ಒಂದು ಬಾರಿ ರಕ್ತ ಕೊಟ್ಟಿದ ತಕ್ಷಣ ನಾವು ತೆಳ್ಳಗಾಗ್ಬಿಡ್ತೀವಿ, ಇಲ್ಲ ಅತಿ ದಪ್ಪ ಆಗ್ಬಿಡ್ತೀವಿ ಅಂತ. ಈ ಮೊದಲು ಫಸ್ಟು ನಾವು ರಕ್ತದಾನದ ದಿನಗಳ ಈ ದಿನಾಚರಣೆ ಇದೆಯಲ್ಲ, ಇದು ಜನಗಳಿಗೆ ಅರಿವಿಕೆ ಮಾಡಿಸ್ಬೇಕು, ಅರಿವು ಮೂಡಿಸ್ಬೇಕು ಅವರಿಗೆ. ವಿಶ್ವ ರಕ್ತದಾನಿಗಳ ದಿನಾಚರಣೆ. 1 ಬಾಟ್ಲು ರಕ್ತವನ್ನು 300 ml ಕೊಟ್ಟರೆ ಹೆಚ್ಚು ಕಡಿಮೆ 3 ಜೀವಗಳು ಉಳಿತವೆ. ಆದರೆ ಇವತ್ತು ಈ ರಕ್ತ ಕೊಡೋದಕ್ಕೇ ಮುಂದೆ ಬರ್ತಾ ಇಲ್ಲ ಜನ. ಮುಂದೆ ಬಂದ್ರೂ ಅವ್ರನ್ನ ಬಿಡ್ತಾ ಇಲ್ಲ. ತಾಯಿ ತಂದೆ ಬೇಡ ಅಂತಾರೆ, ಅಣ್ಣ ತಮ್ಮ ಬೇಡ ಅಂತಾರೆ, ಹೆಂಡತಿ ಬೇಡ ಅಂತಾಳೆ, ಅಕ್ಕ ಬೇಡ ಅಂತಾಳೆ. ಇದೆಲ್ಲ ಒಂದು ಇವರ ಆಲೋಚನೆಗಳಲ್ಲಿ ಒಂದು ಬೇರೆ ರೀತಿಯಾದ ಒಂದು ಆಲೋಚನೆ ಇದೆ. ಇದನ್ನು ತೆಗಿಬೇಕು. ಇದು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ, ಅಂದರೆ ನೀವು 18 ವರ್ಷದ ಮೇಲ್ಪಟ್ಟ, ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಇವತ್ತೇನಾಗಿದೆ, ರಾಜಕಾರಣ ತೊಗೊಳ್ರಿ. ನಾನು ಒಂದು ಪಕ್ಷದಲ್ಲಿ ಮುಖಂಡ ಇದ್ದೀನಿ. ಬಹುದೊಡ್ಡ ಜನಾಂಗದ ರಾಜಕೀಯ ಪಕ್ಷಗಳಲ್ಲಿ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾರೆ. ಆ ಭಾಷಣವನ್ನು ಕಾರ್ಯರೂಪಕ್ಕೆ ತರಲ್ಲ. ಕಾರ್ಯರೂಪಕ್ಕೆ ತರಬೇಕು, ಅವ್ರು ಬರಬೇಕು, ಅವರು ರಕ್ತದಾನ ಮಾಡಬೇಕು, ಕಣ್ಣು ದಾನಕ್ಕೆ ಬರಬೇಕು, ಅಂಗಾಂಗ ದಾನದ ಬಗ್ಗೆ ಹೇಳಬೇಕು. ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ದಾವೆ ಇವತ್ತಿನ ಕಾರ್ಯಕ್ರಮ. ಇದನ್ನು ಬಿಟ್ಟು ಮುಂದಿನ ಬಾರಿ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಿಲ್ಲೆಯನ್ನು ಸಂಪರ್ಕ ಮಾಡಿ ಪ್ರತಿ ಕಾಲೇಜುಗಳಲ್ಲೂ ಹೋಗಿ ಅವರಿಗೆ ರಕ್ತದಾನದ ಅರಿವನ್ನು ಮೂಡಿಸಿ ಜಿಲ್ಲಾ ಮಟ್ಟದ ರಕ್ತದಾನ ಕಾರ್ಯಕ್ರಮವನ್ನು ಮಾಡೋಣ ಅಂತಿದ್ದೀನಿ. ಧನ್ಯವಾದ.
ಖಂಡಿತ ಸರ್, ತುಂಬ ಉತ್ತಮವಾದ ಮಾತುಗಳನ್ನು ನಮ್ಮ ಭರತ್ ಕೆ ಒಪ್ಪಳ್ಳಿ ಅವರು ಹೇಳಿದ್ದಾರೆ. ಇನ್ನೋರ್ವ ನಮ್ಮ ಮೂಡಿಗೆರೆಯ ಪತ್ರಕರ್ತರಾದಂಥ ಶ್ರೀಯುತ ವಾಸುರವರು ಇವತ್ತು ರಕ್ತದಾನ ಮಾಡ್ತಿದ್ದಾರೆ. ಬನ್ನಿ ಅವರ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋಣ. ಎಷ್ಟನೇ ಬಾರಿ ನೀವು ರಕ್ತದಾನ ಮಾಡ್ತಿರೋದು? ನಮ್ಮದು 12ನೇ ಬಾರಿ. ಸರ್, ಹೇಗೆ ಅನಿಸ್ತಿದೆ? ಮೊದಲಿನಿಂದಲೂ ರಕ್ತದಾನದ ಮಹತ್ವ ಹೇಗೆ ಅನಿಸುತ್ತೆ ಅಂತ ತಿಳಿಸ್ಕೊಡಿ ಸರ್. ಇಲ್ಲ, ರಕ್ತ ಬೇರೆ ಕಡೆ ಎಲ್ಲೂ ತಯಾರು ಮಾಡಲಿಕ್ಕಾಗಲ್ಲ. ಒಬ್ಬ ಜೀವಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಕೊಡಬೇಕು ಬಿಟ್ಟರೆ ಬೇರೆ ಕಡೆ ತಯಾರು ಮಾಡಲಿಕ್ಕಾಗಲ್ಲ. ಆ ಕಾರಣದಲ್ಲಿ ರಕ್ತದ ನೆಸೆಸಿಟಿ ಉಂಟಾದಾಗ ಮಾತ್ರ ಅದರ ಅವಶ್ಯಕತೆ, ಅದರ ಮಹತ್ವ ಗೊತ್ತಾಗುತ್ತೆ. ಹಾಗಾಗಿ ನಾನು ಪ್ರತಿ ವರ್ಷ ಕೂಡ ರಕ್ತದಾನದ ದಿನ ಕೊಡಬೇಕು ಅಂತೇಳಿ 12 ವರ್ಷಗಳ ಹಿಂದೆ ತೀರ್ಮಾನ ಮಾಡಿದ್ದೆ. ಇದೇ JC ಸಂಸ್ಥೆಯಲ್ಲಿ ಮತ್ತು ನಿಮ್ಮ ಪೀಸ್ ಆ್ಯಂಡ್ ಅವೇರ್ನೆಸ್ ಸಂಸ್ಥೆ ಸಹಯೋಗದಲ್ಲಿ ನಡೆದಂಥ ಪ್ರತಿ ವರ್ಷದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ವರ್ಷಕ್ಕೊಂದು ಸರಿ ರಕ್ತ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಹಾಗೆ ಇನ್ನೋರ್ವ ರಕ್ತದಾನಿ ಏನು ರೆಗ್ಯುಲರ್ ಆಗಿ ಏನು ರಕ್ತದಾನ ಮಾಡುವಂತಹ ನಮ್ಮ ಪಡದೂರಿನ ಅಕ್ಷತ್ರವರು ನಮ್ಮೊಂದಿಗಿದ್ದಾರೆ. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ. ನಿಮ್ಮ JC ಸಂಸ್ಥೆ ಹಾಗೂ ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟ್ನ ವತಿಯಿಂದ ರಕ್ತದಾನ ಶಿಬಿರ ನಡೀತಿದೆ. ಇದ್ರ ಬಗ್ಗೆ ಒಂದೆರಡು ಮಾತು. ಇವತ್ತು ವಿಶ್ವ ರಕ್ತದಾನ ದಿನಾಚರಣೆ ಆಗಿದ್ದು ಈ ಒಂದು JC ಸಂಸ್ಥೆಯಲ್ಲಿ ಈ ಒಂದು ರಕ್ತದಾನ ನಡೀತಾ ಇದೆ. ಸಾರ್ವಜನಿಕರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಮಧ್ಯೆ ನಾನು ಸಹ ಈ ಒಂದು 13ನೇ ಬಾರಿ ರಕ್ತವನ್ನು ನೀಡಬೇಕು ಅಂತೇಳಿ ಇವತ್ತು JC ಭವನಕ್ಕೆ ಬಂದಿದ್ದೀನಿ. ನನ್ನ ಒಂದು ಡಿಗ್ರಿ ಜೀವನದಿಂದ ಈ ರಕ್ತ ನೀಡ್ತಾ ಬಂದಿದ್ದೀನಿ. ಹಾಗೆ ಇವತ್ತಿನ ಯುವಕರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು. ಮತ್ತು ಈ ಒಂದು ಅವೇರ್ನೆಸ್ ಬಗ್ಗೆ ಅವರು ತಿಳುವಳಿಕೆ ಮೂಡಿಸ್ಕೋಬೇಕು. ಮತ್ತು ಇನ್ನು ಉಳಿದಂಥ ಯುವಕರಿಗೆ ಅವರು ಮಾರ್ಗದರ್ಶಕರಾಗಿ ಈ ಒಂದು ರಕ್ತದಾನ ನೀಡೋದ್ರಿಂದ ಒಂದು ಸಂದೇಶವನ್ನು ಸಾರಬೇಕು ಅಂತ ನನ್ನ ಒಂದು ಸಂದೇಶವನ್ನು ನಾನು ನೀಡ್ತಾ ಇದ್ದೀನಿ. ಹಾಗೆ ಈ ಅಲ್ತಪ್ಪ ಅವರು ನಮಗೆ ಒಂದು 10 ವರ್ಷದ ವಿಶ್ವಾಸಿಗರು. ಇವರು ಒಂದು ಉತ್ತಮ ಕಾರ್ಯವನ್ನು ಇದುವರೆಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ನಾನು ಈ ಒಂದು JC ಭವನದ ಸದಸ್ಯನಾಗಿ ಹಾಗೆ ಖಜಾಂಚಿಯಾಗಿ ಅವರಿಗೆ ಒಂದು ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡಲಿ ಭಗವಂತ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಅವು ರಕ್ತದಾನ ಆದರೆ ಎಲ್ಲ ಕಡೆಯೂ ಈ ಥರ ಅರಿವು ಮೂಡಿಸಿ ರಕ್ತದಾನಕ್ಕೆ ಹೆಚ್ಚು ಸಹಕಾರ ಮಾಡಿದರೆ ಜನಕ್ಕೂ ಒಳ್ಳೆಯದಾಗತ್ತೆ. ರಕ್ತದ ಕೊರತೆ ಹಾಸ್ಪಿಟ್ಲಲ್ಲಿ ಎದ್ದು ಕಾಣುತ್ತೆ. ಸಿಕ್ಕಾಪಟ್ಟೆ ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರು ಜನಕ್ಕೆ ರಕ್ತ ಇಲ್ಲ ಅಂತಾರೆ. ಅದರಿಂದ ಇನ್ನೂ ಹೆಚ್ಚು ಜನಗಳು ಬಂದು ಈ ರೀತಿ ರಕ್ತದಾನ ಮಾಡಿದರೆ ಜನಗಳಿಗೂ ಒಳ್ಳೆಯದಾಗತ್ತೆ ಮತ್ತು ರಕ್ತದ ಕೊರತೆಯೂ ಕಮ್ಮಿ ಆಗುತ್ತೆ. ಇದು ವಿಶೇಷವಾದ ನನಗೆ ನೋಡಿದಾಗ ಅನಿಸ್ತು. ಏನು ಇವತ್ತಿನ ರಕ್ತದಾನದ ಏನು ಪ್ರಮುಖ ಬ್ಲಡ್ ಬ್ಯಾಂಕು ಟ್ರಿನಿಟಿ ಬ್ಲಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದಂತಹ ಸುನಿಲ್ ರವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಆಗ್ತಾ ಇದೆ. ರಕ್ತದಾನಿಗಳ ಬಗ್ಗೆ ಮತ್ತು ರಕ್ತದಾನದ ಮಹತ್ವದ ಬಗ್ಗೆ ಜನತೆಗೆ ಒಂದೆರಡು ಮಾತು. ನಾನು ಫಸ್ಟು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಈ ಸಂದರ್ಭದಲ್ಲಿ ವಿಶ್ವ ರಕ್ತದಾನಿಗಳ ದಿನದಂದು ರಕ್ತದಾನ ಶಿಬಿರವನ್ನು ಆಚರಿಸಿರೋದಕ್ಕೆ. ಸೊ ಇದರಿಂದಾಗಿ ನೀವು ಈಗ ಜನಗಳಿಗೆಲ್ಲರಿಗೂ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ. ಇದಕ್ಕೆ ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ. ರಕ್ತದ ಅವಶ್ಯಕತೆ ಪ್ರತಿ ನಿಮಿಷಕ್ಕೆ ಇದೆ. ಸೊ ಯಾವುದೇ ರೀತಿಯ ಗ್ರೂಪ್, ಈಗ ನಮಗೆ ಎಲ್ಲರಿಗೂ ತಿಳಿದಿದೆ ಗ್ರೂಪ್ಗಳು ABO AB ಇಷ್ಟು 4 ಗ್ರೂಪ್ ಇದೆ. ಸೊ ಆ ಗ್ರೂಪ್ ಇದ್ದಾಗ ನಮಗೆ ಎಷ್ಟು ಇಂಪಾರ್ಟೆಂಟ್ ಅವಶ್ಯಕತೆಗಳು ತುಂಬಾ ಇದೆ. ಅದಕ್ಕೆ ನೀವು ನಮಗೆ ಸಹಾಯ ಮಾಡ್ತಾ ಇದ್ದೀರಾ ರಕ್ತದಾನದ ಮೂಲಕ. ಹಾಗೆ ನೀವು ಅಲ್ಲಿ ಆಸ್ಪತ್ರೆಗಳಿಗೆ ಬಂದಾಗ ಗೊತ್ತಾಗುತ್ತೆ ರಕ್ತದ ಅಭಾವ ಎಷ್ಟಿದೆ ಅಂಥೇಳಿ. ಸೊ ನಮ್ಮ ಕರ್ನಾಟಕದಲ್ಲೇ ಲೈಕ್ ಈಗ 10% ಅಷ್ಟೇ ಕಲೆಕ್ಷನ್ ಆಗ್ತಾಯಿದೆ ಟೋಟಲಾಗಿ 100ರಲ್ಲಿ ಕರ್ನಾಟಕದಲ್ಲಿ. ಸೊ ಹಾಗಿದ್ದಾಗ ತುಂಬ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಅಷ್ಟೇ ಕೆಲವು ಸಲ ರಕ್ತದ ಅಭಾವ ಆಗಿ ಬೇರೆ ಡಿಸ್ಟಿಕ್ಗಳಿಗೆ ಪೇಷಂಟ್ಸ್ಗಳು ಎಮರ್ಜೆನ್ಸಿ ಇದ್ದಾಗ ರೆಫರ್ ಆಗಿರೋ ಚಾನ್ಸಸ್ಗಳು ತುಂಬ ಇದೆ. ಬಿಕಾಸ್ ಕಾರಣ ಇಷ್ಟೇ, ರಕ್ತ ಇಲ್ಲ, ಆ ಗ್ರೂಪಿಂದ ರಕ್ತ ಇಲ್ಲ ಅಂತ. ಸೊ ಇದರಿಂದ ನಮಗೆ ಇನ್ನೂ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಯಾಕಂತೇಳಿದ್ರೆ ರಕ್ತದಾನ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಅದರಿಂದ ಎಲ್ಲ ಅನುಕೂಲಗಳೇ ಇದೆ. ಈಗ ಹೇಗಂತೇಳಿದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಅವರ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಆಗುತ್ತೆ. ಕ್ಯಾನ್ಸರ್ ಕಣಗಳೇನಾದ್ರು ಅದನ್ನು ಉತ್ಪತ್ತಿ ಆಗ್ಲಿಕ್ಕೆ ಬಿಡಲ್ಲ. ಸೊ ಹಾಗೂ ನಮ್ಮ ದೇಹದಲ್ಲಿ ಕಾಮನಾಗಿ ಉತ್ಪತ್ತಿ ಆಗ್ತಿರೋ ಬ್ಲಡ್ಗಳನ್ನ ನಾವು 3 ತಿಂಗಳಿಗೊಮ್ಮೆ ಪ್ರತಿಯೊಬ್ಬರು ಡೊನೇಟ್ ಮಾಡ್ಬೋದು. ಸೊ ಈಗ ಮಾಡೋದ್ರಿಂದ ನಮಗೆ ಅನುಕೂಲಗಳೇ ಇದೆ. ಅದ್ರ ಬಿಟ್ಟು ಯಾವುದೇ ರೀತಿಯ ಅನಾನುಕೂಲಗಳಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಮಾಹಿತಿಗಾಗಿ. ಖುಷಿ ಆಯಿತು, ಕೊಡಬೇಕು ಅಂತ ತುಂಬ ಆಸೆ ಆಯಿತು, ಕೊಟ್ಟೆ, ಖುಷಿ ಆಯಿತು.
ಇಲ್ಲ ನಂಗೆ ಮುಂಚೆನೇ ಕೊಡ್ಬೇಕಂತ ಅನಿಸಿತ್ತು, ಆದರೆ ಈ ಸತಿ ಕೊಡ್ಬೇಕಂತ ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ. ಮುಂದಕ್ಕೂ ಕೊಡೋಣ ಅಂತ. ಪೀಸೆಂಟ್ ಅವರ ಟ್ರಸ್ಟ್ ಇವತ್ತು ಏನು JCI ಸಂಸ್ಥೆಯ ಜೊತೆಯಲ್ಲಿ ಸೇರಿಕೊಂಡು ಅದೇ ರೀತಿ ಟ್ರಿನಿಟಿ ಬ್ಲಡ್ ಬ್ಯಾಂಕ್ ಅವರ ಸಹಯೋಗದೊಂದಿಗೆ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ನಾವು ಇವತ್ತು ಮೂಡಿಯಲ್ಲಿ ಒಂದು JCI ಭವನದಲ್ಲಿ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ವಿ. ತುಂಬ ಏನು ಟ್ರಸ್ಟಿಂದ ಒಂದು 2 ವರ್ಷದ ಒಂದು ಅವಧಿಯಲ್ಲಿ ನಾವು ಏನು ರಕ್ತದಾನ ಶಿಬಿರ ಏರ್ಪಡಿಸಿದ್ರು ಕೂಡ ಸುಮಾರು 30ರಷ್ಟು ಏನು ರಕ್ತದಾನಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಪೀಸೆಂಟ್ ಅವನ ಟ್ರಸ್ಟ್ನಿಂದ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಪೀಸೆಂಟ್ ಅವನ ಟ್ರಸ್ಟ್ ಈ ಒಂದು 2 ವರ್ಷ ಏನು ಗ್ಯಾಪ್ ಕೊಟ್ಟಿತ್ತು, ಈ ಮಧ್ಯದಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು, ಬ್ಲಡ್ ಕ್ಯಾಂಪ್ ಮಾಡಿದರೆ ಜನ ಬರ್ತಾರಾ ಇಲ್ವಾ ಅಂತ. ಆಗಲಿಲ್ಲ. ನಾವೇನೊಂದು ಮೆಸೇಜನ್ನ ಕೊಟ್ಟಿದ್ದ ತಕ್ಷಣ ತುಂಬ ಜನ ನನಗೆ ಸ್ಪಂದನೆ ಮಾಡಿದ್ರು ಮತ್ತು ರಕ್ತದಾನ ಮಾಡಲಿಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ಏನು ಆ 30 ಜನ ಏನು ರಕ್ತ ಕೊಟ್ಟಿದ್ದಾರೆ, ಅದರಲ್ಲಿ ವಿಶೇಷವಾಗಿ 5 ಜನ ಮಹಿಳೆಯರು ರಕ್ತ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಒಂದು 6 ರಿಂದ 7 ಜನ ಏನು ಮೊಟ್ಟ ಮೊದಲನೇ ಬಾರಿಗೆ ಏನು ರಕ್ತದಾನ ಮಾಡಿದವರು ಕೂಡ ಮಾಡಿದ್ದಾರೆ. ಹಾಗಾಗಿ ರಕ್ತದಾನ ಮಾಡೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ, ರಕ್ತದಾನ ಮಾಡಿ ಅಂತ ಪೀಸೆಂಟ್ ಡೋನೇಟ್ ಟ್ರಸ್ಟಿಂದ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ನಡೆಯಲಿರುವಂಥ ಏನು ರಕ್ತದಾನ ಶಿಬಿರಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ. ರಕ್ತದಾನ ಮಾಡೋದ್ರಿಂದ ಏನು ನಮ್ಮ ಆರೋಗ್ಯ ವೃದ್ಧಿಸಿದಂಥ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ವಿಶ್ವ ದಾನಿಗಳ ದಿನಾಚರಣೆ ಅಂಗವಾಗಿ ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟ್ ಹಾಗೆ JCI ಮೂಡಿಗೆರೆ ಇವರ ಸಹಭಾಗಿತ್ವದಲ್ಲಿ ಮೂಡಿಗೆರೆಯ ಏನು ಭವನದಲ್ಲಿ ಏರ್ಪಡಿಸಿದಂಥ ರಕ್ತದಾನ ಶಿಬಿರದಲ್ಲಿ ಕನಿಷ್ಠ 30 ಜನ ಇವತ್ತು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿಕೊಟ್ಟಿದ್ದಾರೆ. ಆ ರಕ್ತದಾನಿಗಳಲ್ಲಿ ನಾನು ಒಬ್ಬ. ಯಾಕಂದರೆ ಇದರಿಂದ ಮುಂದಿನ ದಿನಗಳಲ್ಲಿ ಪ್ರೇರೇಪಣೆಯಾಗಿ ರಕ್ತದ ಮಹತ್ವವನ್ನು ತಿಳಿದುಕೊಂಡು ರಕ್ತದಾನಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಸ್ಕೋಬೇಕು. ಹಾಗೆ ಏನು ಅಂದರೆ ಇವತ್ತು ಮೊನ್ನೆ ಅಷ್ಟೇ ವಿಶ್ವ ಪರಿಸರ ದಿನಾಚರಣೆಯನ್ನು ಸಹ ಆಚರಿಸಿದೆವು. ಇದರ ಭಾಗವಾಗಿಯೇ ನಾವು ಇವತ್ತೇನು ಮಾಡ್ತಿದ್ದೀವಿ ಅಂದರೆ ರಕ್ತದಾನಿಗಳು ಬಂದಂಥ ರಕ್ತದಾನಿಗಳಿಗೆ ಗಿಡವನ್ನು ಕೊಡುವ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮುಗಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಇಂದಿನ ರಕ್ತದಾನದ ಒಂದು 90ನೇ ರಕ್ತದಾನದ ಶಿಬಿರವನ್ನು ಏರ್ಪಡಿಸಿ ಮುಂದಿನ ದಿನಗಳಲ್ಲಿ ಇದನ್ನು 100ರ ಗಡಿಯ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ಇಂದಿನ ಈ ರಕ್ತದಾನಿಗಳ ಏನು ದಿನಾಚರಣೆ ಸಮಯದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ ನಿರಂತರವಾಗಿ ನಮ್ಮ ಅಟ್ ನ್ಯೂಸ್ ಕನ್ನಡ ಚಾನಲನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ಇದರ ಮುಖಾಂತರ 5,000 ಸಬ್ಸ್ಕ್ರೈಬರನ್ನು ನಾವು ಪೂರೈಸಿದ್ದೇವೆ. ಇದೆಲ್ಲದಕ್ಕೂ ಕಾರಣಕರ್ತರು ನೀವು. ಹಾಗಾಗಿ ಇದರ ಮುಖಾಂತರ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಅಂತ ಹೇಳ್ತಾ ನೀವು ಸದಾ ವೀಕ್ಷಿಸ್ತೀರಿ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ನಾನು ಪ್ರವೀಣ್ ಕುಟ್ಟಿ ಕೃಷ್ಣಪುರ ನಿಮ್ಮೊಂದಿಗೆ. ನಮಸ್ತೆ.